ಅವಲಕ್ಕಿ ಕ್ರಿಸ್ಪಿ ಪಡ್ಡು ಜಸ್ಟ್ 10 ಮಿನಿಟ್ಸಲ್ಲಿ ಮಾಡ್ಬೋದು. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಮಿಕ್ಸಿಂಗ್ ಬೌಲ್ ತೊಗೊಂಡು ಈರುಳ್ಳಿ, ಕದರ್ಸಿದ ಈರುಳ್ಳಿ, ನಂತರ ಕೊತ್ತಂಬರಿ ಸೊಪ್ಪು ಹಾಕಿ, ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಸ್ವಲ್ಪ ಪುದೀನ, ನಂತರ ಹಸಿಕಾಯಿ. ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಚಿಕ್ಕ ಮಕ್ಕಳು ತಿನ್ನೋದೇ ಇದ್ದರೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡು ನಂತರ ನೆನೆಸಿರುವಂಥ ಅವಲಕ್ಕಿ ನೆನೆಸಿರೋದು ಹಾಕಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ರುಚಿಗೆ ತಕ್ಕಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು, ಸ್ವಲ್ಪ ರವೆ ಇದ್ದರೆ ರವಾನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಈ ಥರ ನೀವು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೊಂಡು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್, ಎಲ್ಲ ಅದನ್ನು ಇದೇ ರೀತಿ ರೌಂಡ್ ಉಂಡೆ ಮಾಡಬೇಕು. ಉಂಡೆ ಮಾಡಿ ಎಲ್ಲವನ್ನು ನಿಮಗೆ ಎಷ್ಟು ಬೇಕು, ದೊಡ್ಡ ಸೈಜ್ ಇದ್ದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಇದ್ದರೆ ಚಿಕ್ಕ ಸೈಜು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಇದು ಕ್ಯಾರೆಟ್ ಬೇಕಂದರೆ ಹಾಕ್ಕೊಳ್ಳಿ. ನಾನು ಕ್ಯಾರೆಟ್ ಹಾಕ್ಕೊಂಡಿಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡಲೆ ಹಿಟ್ಟು ಹಾಕ್ಕೋಬೋದು. ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಕಡಲೆ ಹಿಟ್ಟು ಬೇಕಂದರೆ ಹಾಕ್ಕೋಬೋದು, ಅಥವಾ ರವೆ ಬೇಕಂದರೆ ಸ್ವಲ್ಪ ರವೆ ಹಾಕ್ಕೋಬೋದು. ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ, ಏನಿಲ್ಲ. ಎಲ್ಲ ಉಂಡೆಯನ್ನು ಈ ಥರ ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡು, ಸೈಜ್ ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು, ಎಲ್ಲದನ್ನು ಈ ಥರ ಬಾಲ್ ಮಾಡಿಕೊಂಡು ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಮನೆಗಳಿಗೂ ಎಣ್ಣೆ ಹಾಕಿ ರೌಂಡ್ ಬಾಲ್ ಮಾಡಿಕೊಂಡು ಮೊದಲೇ ಆದರೂ ಮಾಡಿಟ್ಕೊಳ್ಳಿ, ಇಲ್ಲ ಆಮೇಲೆ ಆದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ವೆರಿ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದು ಹಿಟ್ಟು ನೆನೆಸ್ಬೇಕು ಅನ್ನೋದು ಏನು ಟೆನ್ಷನ್ ಏನಿರಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲೇ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಮನೆಗೂ ಇದೇ ರೀತಿ ಮಾಡ್ತೀನಿ. ಎಣ್ಣೆ ಹಾಕಿದ್ದೀನಿ ನಾನು. ಇನ್ಸ್ಟೆಂಟ್ ಗುಂಡ್ಪಂಗಲ, ಜಸ್ಟ್ 10 ಮಿನಿಟ್ಸಲ್ಲಿ. ಅಕ್ಕಿ ನೆನೆಸ್ಬೇಕು, ಅಕ್ಕಿ ನೆನೆಸಿ ರುಬ್ಬಬೇಕು, ಹಿಟ್ಟು ಫರ್ಮೇಟ್ ಆಗಬೇಕು ಅನ್ನೋದು ಯಾವ ಟೆನ್ಷನ್ ಇರೋಂಗಿಲ್ಲ. ಹಾಗೆ ಎಲ್ಲದನ್ನು ಇದೇ ರೀತಿ ಎಲ್ಲ ಉಂಡೆ. ಹಾಗೆ ಲಿಡ್ ಕ್ಲೋಸ್ ಮಾಡಬೇಕು. ಎಲ್ಲದರದ್ದು ಲಿಡ್ ಕ್ಲೋಸ್ ಮಾಡಿ ಒಂದೊಂದೇ ಬೆಂದಿದೆ ನೋಡಿ ಟರ್ನ್ ಮಾಡಬೇಕು. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಆಮೇಲೆ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. 10 ನಿಮಿಷದಲ್ಲಿ ಸಾಯಂಕಾಲ ಸ್ನ್ಯಾಕ್ಸು ಮಾಡ್ಕೋಬೋದು, ಟಿಫಿನಿಗೂ ಮಾಡ್ಕೋಬೋದು, ಗೆಸ್ಟ್ ಬಂದರೂ ಮಾಡ್ಕೋಬೋದು. ಹಿಟ್ಟು ಅಕ್ಕಿ ನೆನೆಸಾಕ ಹಾಕಬೇಕು ಅನ್ನೋ ಟೆನ್ಷನ್ ಇರೋಲ್ಲ, ಹಿಟ್ಟು ಫರ್ಮೇಟ್ ಆಗಬೇಕು ಅನ್ನೋ ಟೆನ್ಷನ್ ಇರೋಲ್ಲ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು ಅಂತ. ಅವಲಕ್ಕಿ ಇದ್ದರೆ ಮಾಡ್ಬೋದು. ಎಲ್ಲದನ್ನು ಬೆಂದಿದ ತಿರುಗಿಸಿ ಬೆನೆಸ್ಬೇಕಷ್ಟೆ. ರೆಡಿ ಆಗ್ತಾಯಿದೆ. ಕ್ರಿಸ್ಪಿ ಪಡ್ಡು ರೆಡಿ ಆಗ್ತಾಯಿದೆ. ಅದು ರೆಡಿ ಆಗೋವರೆಗೂ ನೀವು ಚಟ್ನಿ ಏನಾದರೂ ಮಾಡ್ಕೋಬೋದು. ಚಟ್ನಿ ಏನಾದರೂ ರೆಡಿ ಮಾಡ್ಕೊಳ್ತೇವೆ. ಜಸ್ಟ್ 10 ನಿಮಿಷದಲ್ಲಿ ಮಾಡುವಾದಂಥ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡ್ಬೋದು. ಅಕ್ಕಿ ನೆನೆಸೋದು ಬೇಡ, ಹಾಗೆ ಹಿಟ್ಟು ಫರ್ಮೇಟ್ ಆಗಬೇಕು ಅನ್ನೋ ಟೆನ್ಷನ್ನೂ ಇರಲ್ಲ. ಅವಲಕ್ಕಿ ಕ್ರಿಸ್ಪಿ ಪಡ್ಡು.